BJP ಒಳಗೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದು ಕೆಲವರಿಗೆ ಆಗಬರಲಿಲ್ಲ. ಎಲ್ಲ ಪಕ್ಷದಲ್ಲಿ ಎಲ್ಲ ರಾಜ್ಯದಲ್ಲೂ ಇರೋದೇ. ಆದರೆ ಆ ಗುಂಪು ಸ್ವಲ್ಪ ಆಕ್ಟಿವ್ ಆಗಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪಾದಯಾತ್ರೆ ನಡೆದಾಗ ಆ ಗುಂಪು ಹೇಳ್ತು, ಇದು ಹಳೆ ಮೈಸೂರಿಗೆ ಸಂಬಂಧಿಸಿದ ಪಾದಯಾತ್ರೆ ಆಗತ್ತೆ, ಮೂಡಾ ಹಗರಣ ಮೈಸೂರಿಗೆ ಲಿಮಿಟ್ ಆಗಿರುವಂಥದ್ದು, ಅದಕ್ಕಿಂತಲೂ ದೊಡ್ಡ ಹಗರಣ, ರಾಜ್ಯದಾದ್ಯಂತ ಪ್ರಸ್ತುತವಾಗಿರುವ ಹಗರಣ ವಾಲ್ಮೀಕಿ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ, ಅದನ್ನು ವಿರೋಧಿಸಿ ನಾವು ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಈ ರೆಬೆಲ್ಸ್ ತಂಡದ ಪೈಕಿ ಕೆಲವರು ಪ್ರಮುಖರು, ಯತ್ನಾಳ್ರಂಥವರು, ರಮೇಶ್ ಜಾರಕಿಹೊಳಿ ಥರದವರು ಬರಲಿಲ್ಲ. ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆಗೆ ಬರಲಿಲ್ಲ ಅವರು. ಮತ್ತು ಬಹಿರಂಗವಾಗಿ ಹೇಳಿದ್ರು, ನಾವು ವಿಜಯೇಂದ್ರರ ನೇತೃತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ. ಈ ಪಾದಯಾತ್ರೆಯ ಸಭೆಯೊಂದು ಬೆಳಗಾವಿಯಲ್ಲಿ ನಡೀತು. 12 ಜನ ನಾಯಕರು ಭಾಗವಹಿಸಿದ್ರು. ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆಯಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಇದರಲ್ಲಿ ಮಾಜಿ ಸಚಿವರು, ಮಾಜಿ ಸಂಸದರುಗಳು ಎಲ್ಲರೂ ಇದ್ರು. ಇದರಲ್ಲಿ 3 ಜನ ಮಾಜಿ ಸಂಸದರಿದ್ರು, ಜೊಲ್ಲೆ, ಸಿದ್ದೇಶ್ವರ್ ಮತ್ತು ಪ್ರತಾಪ್ ಸಿಂಹ. ಕುಮಾರ್ ಬಂಗಾರಪ್ಪ ಇದ್ರು, ಒಬ್ಬ ಶಾಸಕರಿದ್ದಾರೆ, 3 ಜನ ಶಾಸಕರು, 3 ಜನ ಹಾಲಿ ಶಾಸಕರು. ಇವರೆಲ್ಲರ ಸಭೆ. ಇಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು, ನಾವು ಹೈಕಮಾಂಡಿಗೆ ಪರ್ಮಿಷನ್ ಕೇಳೋಣ ಇನ್ನೊಂದು ಪಾದಯಾತ್ರೆ ಮಾಡೋದಕ್ಕೆ ಅಂತ. ಮುಂದಿನ ಸಭೆ ಆಗಸ್ಟ್ 21ಕ್ಕೆ ಬೆಂಗಳೂರಿನಲ್ಲಿ ಅಂತ ಇವರು ಡಿಸೈಡ್ ಮಾಡಿದ್ರು. 21ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆ ಮಾಡಬೇಕು ಅಂತ. ಅಲ್ಲಿ ಕನಿಷ್ಠ 50 ಜನರನ್ನು ಸೇರಿಸೋ ಪ್ಲಾನ್ ಇತ್ತು. ಪಾದಯಾತ್ರೆ ಒಂದು, ಪಾದಯಾತ್ರೆ ಮೂಲಕ ಪಕ್ಷ ಸಂಘಟನೆ ಮಾಡ್ತೀವಿ, ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ರೂಪಿಸ್ತೀವಿ, ಇದೆಲ್ಲವೂ. ಇಲ್ಲಿ ಪಕ್ಷದ ಒಳಗೆ ಅಭಿಪ್ರಾಯ ರೂಪಿಸುವ ಪ್ರಕ್ರಿಯೆ ಇದು, ವಿಜಯೇಂದ್ರರ ನಾಯಕತ್ವದ ವಿರುದ್ಧ. 21ನೇ ತಾರೀಕು 50 ಜನ ಸೇರಿಸಿ ಒಂದು ಮೀಟಿಂಗನ್ನು ಬೆಂಗಳೂರಿನಲ್ಲಿ ಮಾಡೋಣ ಅಂದಿದ್ರು. ಈಗ ಆ ಮೀಟಿಂಗಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. 21ನೇ ತಾರೀಕು ಮೀಟಿಂಗ್ ಬೇಡ, 19ನೇ ತಾರೀಕು ದಿಲ್ಲಿಗೆ ಬನ್ನಿ ಅಂತ ಕರೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವ್ರನ್ನ ಕರೆದಿದ್ದಾರೆ ದಿಲ್ಲಿಗೆ ಬನ್ನಿ ಅಂತ. ಅವರ ಜೊತೆಗೆ ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಕೂಡ ಹೋಗ್ತಾರಂತೆ. ಪಾದಯಾತ್ರೆಯೇ ಬೇಡ ಅನ್ನುವ ಮನಸ್ಥಿತಿಯಲ್ಲೇನು ಹೈಕಮಾಂಡ್ ಇದ್ದಂಗಿಲ್ಲ. ಆದರೆ ಪಾದಯಾತ್ರೆಯ ನೆಪದಲ್ಲಿ ಬಿಜೆಪಿಯ ಬಣ ರಾಜಕೀಯ ಹಾದಿ ಬೀದಿಲಿ ಚರ್ಚೆ ಆಗೋ ಹಂಗಾಗಬಾರದು ಅನ್ನುವ ಕನ್ಸರ್ನ್ ಇದ್ದಂಗಿದೆ. 21ನೇ ತಾರೀಕು ಮೀಟಿಂಗ್ ಬೇಡ, 19ನೇ ತಾರೀಕು ದಿಲ್ಲಿಗೆ ಬನ್ನಿ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಕರೆ ಬಂದಿದೆ. ಅಂದರೆ ಪಾದಯಾತ್ರೆ ಕ್ಯಾನ್ಸಲ್ಲೇ ಆಗ್ಬಿಡ್ತು ಅನ್ಕೋಬೇಡಿ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಬೆಳಗಾವಿ ಮೀಟಿಂಗ್ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಅಪ್ಡೇಟ್ ಮಾಡಿದಾರಂತೆ. ಯಾರ್ಯಾರೆಲ್ಲ ಹೋಗಿದ್ರು, ಏನು ಚರ್ಚೆ ಆಗಿದೆ, ಇದು ಎಷ್ಟು ಸೀರಿಯಸ್ಸು ಇತ್ಯಾದಿ ಇತ್ಯಾದಿ ಕೇಳಿದ. ಅಂದುಕೊಂಡಂತೆ 21ನೇ ತಾರೀಕು ಬೆಂಗಳೂರಿನಲ್ಲೂ ಮೀಟಿಂಗ್ ಮಾಡಿಬಿಟ್ರೆ ಈ ವಿಷಯ ಕೈ ಮೀರಿ ಹೋಗುತ್ತೆ, ಹಾದಿ ಬೀದಿಯಲ್ಲಿ ಚರ್ಚೆ ಆಗೋ ಹಂಗಾಗತ್ತೆ. ಅದರ ಬದಲು
ದಿಲ್ಲಿಗೆ ಕರೆಸ್ಕೊಂಡು ಇವರನ್ನು ಮಾತಾಡಿಸಬೇಕು ಅಂತ ನಿರ್ಧಾರ ಆಗಿದೆ. ಇವರು ದಿಲ್ಲಿಗೆ ಹೋಗಿ ದಿಲ್ಲಿ ಬಿಜೆಪಿ ನಾಯಕರನ್ನು ಕನ್ವಿನ್ಸ್ ಮಾಡೋಣ ಅನ್ನೋ ಮೂಡಲಿದ್ದಾರೆ. ಈ ಪಾದಯಾತ್ರೆ ಯಾಕೆ ಮಾಡಬೇಕು, ಪಕ್ಷ ಸಂಘಟನೆಗೆ ಎಷ್ಟರ ಮಟ್ಟಿಗೆ ಸಹಕಾರಿ, ಇತ್ಯಾದಿ ಇತ್ಯಾದಿ. ಪಾದಯಾತ್ರೆ ನಡೆಯುತ್ತಾ ನಡೆಯೋದಿಲ್ವಾ? ನಡೆದರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ನಡೆಯುತ್ತಾ? ಪಾದಯಾತ್ರೆಗೆ ಹೈಕಮಾಂಡ್ ಅನುಮತಿ ಕೊಡದೆ ಹೋದ್ರೆ ರೆಬೆಲ್ ನಾಯಕರು ಏನು ಮಾಡ್ತಾರೆ? ಅನೇಕ ಪ್ರಶ್ನೆಗಳಿದಾವೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಆನಂದ, ಕರೆಕ್ಟಾ? ಅಂದರೆ ಪಾದಯಾತ್ರೆಯೇ ಬೇಡ ಅನ್ನೋ ಮೈಂಡ್ನಲ್ಲೇನು ಹೈಕಮಾಂಡ್ ಇದ್ದಂಗಿಲ್ಲ, ಆದರೆ ಪಾದಯಾತ್ರೆ ಮಾಡಿ ಮತ್ತೆ ಹಾದಿ ಬೀದಿ ಜಗಳ ಆಗೋದು ಬೇಡ ಅನ್ನೋ ಥರ ಇದ್ದಂಗಿದೆ. ಎಸ್ ಅಜಿತ್, ಆಗಸ್ಟ್ 4ಕ್ಕೆ ಬೆಳಗಾವಿಯಲ್ಲಿ ಕೆಲ ಅತೃಪ್ತ ನಾಯಕರು, ಅಂದರೆ ರಾಜ್ಯ BJP ಅಧ್ಯಕ್ಷರ ಜೊತೆ ಮುನಿಸ್ಕೊಂಡಿರ್ತಕ್ಕಂಥ ನಾಯಕರುಗಳು ಸಭೆ ಮಾಡಿದಾಗ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಒಂದು ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಪ್ರಕಟ ಮಾಡಿದಾಗ ಸಹಜವಾಗಿ ಆ ಪಾದಯಾತ್ರೆ ಬಗ್ಗೆನೇ ಒಂದು ರೀತಿ ಎಲ್ಲೋ ಒಂದು ಕಡೆ ಆಕ್ಷೇಪಗಳು ವ್ಯಕ್ತವಾಗಿತ್ತು. ಅಂದರೆ ಈ ಪಾದಯಾತ್ರೆ ಸರಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈಗ ಪಾದಯಾತ್ರೆ ಬೇಡ ಆಗೋದು ಬೇಡ ಅಂತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ. ಆಗಲಿ ಆಗಬೇಕು ಅನ್ನುವಂಥವ್ರ ಸಂಖ್ಯೆ ಜಾಸ್ತಿ ಇರತಕ್ಕಂಥದ್ದು. ಈಗ ಒಂದು ರೀತಿ ಪಾದಯಾತ್ರೆಗೆ ಒಂದು ರೀತಿ ಶುಭ್ರತೆಯ ಸ್ಪರ್ಶ ಬಂದಿದೆ. ಹಾಗಾಗಿ ಪಾದಯಾತ್ರೆ ಆಗಲಿ ಅಂತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಪಾದಯಾತ್ರೆ ಆದರೆ ಯಾರ ನೇತೃತ್ವದಲ್ಲಿ ಪಾದಯಾತ್ರೆ ಆಗಬೇಕು? ಯತ್ನಾಳವ್ರ ನೇತೃತ್ವದಲ್ಲಿ ಆಗಬೇಕು, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಆಗಬೇಕು, ಅಥವಾ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಜಿಜ್ಞಾಸೆ ಇದೆ. ಹಾಗಾಗಿ ಕೇಂದ್ರ ನಾಯಕರು ಈ ಎಲ್ಲ ಗೊಂದಲಗಳ ಹಿನ್ನೆಲೆಯಲ್ಲಿ ಇವಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ರೂಪ ಕೊಡುವಂಥ ಹಿನ್ನೆಲೆಯಲ್ಲಿ ಮತ್ತು ಯಾವ್ಯಾವ ನಾಯಕರಿಗೆ ಯಾವ ನಿರ್ದೇಶನ ಕೊಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳನ್ನು ತರಿಸ್ಕೊಂಡು ಅವರನ್ನು ಈಗ 19ಕ್ಕೆ ದೆಹಲಿ ಕರೆದಿದ್ದಾರೆ. ದೆಹಲಿಯಲ್ಲಿ ಈ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಆಗತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಬಹುತೇಕ ಎಲ್ಲ ನಾಯಕರ ಅಭಿಪ್ರಾಯ ಇದೆ. ಯಾಕೆಂತಂದರೆ ಪಾದಯಾತ್ರೆಯ ವಿಚಾರ ಮತ್ತು ಪಾದಯಾತ್ರೆ ನಡೀತಿರ್ತಕ್ಕಂಥ ಸ್ಥಳ ಮತ್ತು ಪಾದಯಾತ್ರೆಯಿಂದ ಆಗಬಹುದಾದಂಥ ರಾಜಕೀಯವಾಗಿರ್ತಕ್ಕಂಥ ಇಂಪ್ಯಾಕ್ಟ್ ಇವೆಲ್ಲವೂ ಕೂಡ ಪಕ್ಷಕ್ಕೆ ಪೂರಕ ಆಗತ್ತೆ ಅನ್ನುವಂಥ ಚರ್ಚೆ ಪಕ್ಷದ ಒಳಗಡೆ ಇದೆ. ಆ ಕಾರಣಕ್ಕಾಗಿ ಆರಂಭಿಕವಾಗಿ ಪಾದಯಾತ್ರೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿದ ನಾಯಕರು ಕೂಡ ಈಗ ಪಾದಯಾತ್ರೆ ಆಗಲಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪಕ್ಷದ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಆಗಲಿ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದು ಸಹಜವಾಗಿ ಪಕ್ಷದ ಒಳಗಡೆ ಬೇರೆ ಸ್ವರೂಪವಾಗಿರ್ತಕ್ಕಂಥ ಚರ್ಚೆಯನ್ನು ಹುಟ್ಟುಹಾಕಿರುವಂಥ ಹಿನ್ನೆಲೆಯಲ್ಲಿ ಕೇಂದ್ರ ನಾಯಕರು ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಾಯಕರುಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಡೋರಿದ್ದಾರೆ. ಆ ಕಾರಣಕ್ಕಾಗಿ 19ಕ್ಕೆ ದೆಹಲಿಗೆ ಕರೆಸ್ಕೊಂಡು ಈ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಮಾಡೋರಿದ್ದಾರೆ. ಹಾಗಾಗಿ ದೆಹಲಿ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ಸೂಚನೆಯನ್ನು ಕೊಡ್ತಾರೆ, ಆ ಸೂಚನೆಯ ಪ್ರಕಾರ ಪಾದಯಾತ್ರೆ ಆಗತ್ತೆ. ಪಾದಯಾತ್ರೆಗೆ ಸಂಬಂಧಪಟ್ಟಾಗೆ 3 ಗುಂಪುಗಳು ಪ್ರಯತ್ನ ಮಾಡ್ತಾ ಇರುವಂತಂದ್ರೆ 3 ಗುಂಪುಗಳು ಸಕ್ಸಸ್ ಆಗಲಿ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದೆ. ಒಂದು ಕಡೆ ಅಧ್ಯಕ್ಷರ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರುಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಆಗಲಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಗುಂಪು ಈ ಪಾದಯಾತ್ರೆ ಅಜೆಂಡಾ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಸೂಕ್ತವಾಗಿರುವಂಥದ್ದು, ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು, ಒಂದು ಅಜೆಂಡಾ ಸೆಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮುಂಬರ್ತಕ್ಕಂಥ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಪೂರಕವಾಗಿರ್ತಕ್ಕಂಥ ಹೋರಾಟದ ರೂಪದಲ್ಲಿ ಮತಗಳಿಗೆ ಪೂರಕವಾಗಿ ಈ ಪಾದಯಾತ್ರೆ ಇರುತ್ತೆ. ಆ ಕಾರಣಕ್ಕಾಗಿ ಪಾದಯಾತ್ರೆ ಆಗಬೇಕು ಅಂತೇಳಿ ಒಂದು ತಟಸ್ಥವಾಗಿರ್ತಕ್ಕಂಥ ನಾಯಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಆಶಯ ಕೂಡ ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಈಗಿದೆ. ಆರಂಭಿಕವಾಗಿ ಈ ಪಾದಯಾತ್ರೆ ಘೋಷಣೆ ಮಾಡಿದಾಗ ಬೇರೆ ಬೇರೆ ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಟ್ಟು ಹೋಗಬೇಕು ಬೇಡವೋ, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಜಿಜ್ಞಾಸೆಯಲ್ಲಿ ಇದ್ದರು. ಆದರೆ ಈಗಲೇ ಹೈಕಮಾಂಡ್ ಈ ಪಾದಯಾತ್ರೆ ಸಂಬಂಧಪಟ್ಟಾಗಿ 19ರಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಬಹುತೇಕ ಎಲ್ಲರೂ ಕೂಡ ಪಾದಯಾತ್ರೆ ಆಗಲಿ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ. ಹಾಗಾಗಿ ದೆಹಲಿಗೆ ರಮೇಶ್ ಜಾರಕಿಹೊಳಿ ಸೇರಿದಾಗ ಪ್ರಮುಖರನ್ನು ಆಹ್ವಾನ ಮಾಡಲಾಗಿದೆ. ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹಾಗೆ ಎಲ್ಲ ನಾಯಕರ ಬಗ್ಗೆನೂ ಅಭಿಪ್ರಾಯಗಳನ್ನು ಪಡೆದುಕೊಂಡು ಒಂದು ಸೂಕ್ತವಾದ ನಿರ್ಧಾರವನ್ನು ಹೈಕಮಾಂಡ್ ಪ್ರಕಟ ಮಾಡ್ತದೆ. ಅಂತಿಮವಾಗಿ ಪಾದಯಾತ್ರೆ ಆಗತ್ತೆ ಅನ್ನುವಂಥ ಎಲ್ಲ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅಜಿತ್,
ಸೊ ಪಾದಯಾತ್ರೆಗೆ ಅವಕಾಶ ಕೊಟ್ಟರೆ ಸಹಜವಾಗಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ನಡೀಲಿ ಅನ್ನೋ ಮೈಂಡ್ನಲ್ಲಿರುತ್ತೆ. ಅಲ್ಲಿಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೀಲಿ ಅನ್ನುವ ತಂಡದ ಮೇಲುಗೈ ಆಗುತ್ತೆ. ಈ ಪಾದಯಾತ್ರೆ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದವರು ಅದಕ್ಕಷ್ಟೇ ಸಹಕಾರ ಕೊಡ್ತಾರೆ ಹಂಗಿದ್ರೆ. ಎಸ್, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ, ಯಾಕಂತಂದರೆ ಅಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆ ಆಗಿದ್ದೇ ಆದರೆ ಈಗ ಪಾದಯಾತ್ರೆಯನ್ನು ಘೋಷಣೆ ಮಾಡಿರುವಂಥ ನಾಯಕರುಗಳು ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ನಾವು ಗಮನಿಸಬೇಕು, ಆಗಸ್ಟ್ 4ಕ್ಕೆ ಸಭೆ ಮಾಡಿ ಪಾದಯಾತ್ರೆಯನ್ನು ಘೋಷಣೆ ಮಾಡಿದ ನಂತರದಲ್ಲಿ ಅಧ್ಯಕ್ಷರ ಬಣದಲ್ಲೇ ಅದಕ್ಕೆ ಸಕಾರಾತ್ಮಕವಾಗಿದ್ದ ಅಭಿಪ್ರಾಯಗಳು ವ್ಯಕ್ತವಾಗಿರಲಿಲ್ಲ. ಎಲ್ಲವನ್ನೂ ಕೂಡ ಅಳೆದು ತೂಗಿ ಅಧ್ಯಕ್ಷರು ಒಂದು ರಿಯಾಕ್ಷನ್ ಕೊಟ್ಟ ನಂತರ ಪಾರ್ಟಿ ಅದಕ್ಕೆ ರಿಯಾಕ್ಟ್ ಮಾಡಿತ್ತು. ಹಾಗಾಗಿ ಹೈಕಮಾಂಡ್ ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಆಗಸ್ಟ್ 4ರಂದು ಸಭೆ ಮಾಡಿರ್ತಕ್ಕಂಥ ನಾಯಕರು ಕೂಡ ಹೇಳಿದರು. ಅಂದರೆ ಕೇವಲ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸೀಮಿತವಾಗಿರುವ ಸಬ್ಜೆಕ್ಟ್ ಇದಲ್ಲ, ಬದಲಾಗಿ ವಾಲ್ಮೀಕಿ ಹಗರಣ, SC/ST ಗಳ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಬ್ಜೆಕ್ಟ್ ಇದೆ. ಹಾಗಾಗಿ ಪಾದಯಾತ್ರೆ ಅಗತ್ಯ, ಪಾದಯಾತ್ರೆಗೆ ಸೂಕ್ತವಾಗಿರುವಂಥ ಸಬ್ಜೆಕ್ಟು. ಹಾಗಾಗಿ ಕೇಂದ್ರ ನಾಯಕರು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಒತ್ತಾಯವನ್ನು ಕೂಡ ಅವರು ಮಾಡಿದರು. ಹಾಗಾಗಿ ಕೇಂದ್ರ ನಾಯಕರು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ. ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷರನ್ನು ಒಳಗೊಂಡಂತೆ ಮತ್ತು ರಮೇಶ್ ಜಾರಕಿಹೊಳಿ, ಯತ್ನಾಳ್ ಅವರನ್ನು ಒಳಗೊಂಡಂತೆ ಒಂದು ಸಂಚಾಲನಾ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮೂಲಕ ಈ ಪಾದಯಾತ್ರೆಯನ್ನು ಮಾಡೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆದರೆ ಎಲ್ಲವೂ ಕೂಡ 19ರ ಸಭೆಯ ಬಳಿಕವೇ ನಿರ್ಧಾರ ಆಗುತ್ತೆ. ಸಹಜ, ಅಂದರೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ಪಾದಯಾತ್ರೆಗೆ ಎಷ್ಟು ಮಟ್ಟಿಗೆ ಬೆಂಬಲ ಕೊಡ್ಬೋದು, ನಿಜವಾಗ್ಲೂ ಕೂಡ ಒಂದೊಮ್ಮೇನಾದರೂ ಕೂಡ ಯತ್ನಾಳ್ ಅವರ ನಾಯಕತ್ವದಲ್ಲಿ ಪಾದಯಾತ್ರೆ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ರೆ ಅದು ರಾಜಕೀಯವಾಗಿ ಆಗ್ತಕ್ಕಂಥ ಇಂಪ್ಯಾಕ್ಟ್ಗಳು ಹೇಗಿರುತ್ತೆ, ಇವೆಲ್ಲ ಸಹಜವಾದ ಪ್ರಶ್ನೆಗಳಿದೆ. ಇವೆಲ್ಲವನ್ನು ಕೂಡ ಅಳೆದು ತೂಗಿ ಅಂತಿಮವಾದ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಒಂದು ಸಂಚಾಲನಾ ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಮೂಲಕ ಈ ಪಾದಯಾತ್ರೆಯನ್ನು ಮಾಡಲಿಕ್ಕೆ ನಿರ್ಧಾರ ಆಗುತ್ತೆ. ತಟಸ್ಥ ನಾಯಕರೊಬ್ಬರ ಸಂಚಾಲಕತ್ವದಲ್ಲಿ ಈ ಒಂದು ಪಾದಯಾತ್ರೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಇನ್ನೆರಡು ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಒಂದಂತೂ ಸ್ಪಷ್ಟ, ಪಾದಯಾತ್ರೆ ಆಗಬೇಕು ಅನ್ನುವಂಥ ಅಭಿಪ್ರಾಯಗಳು ಸಹಜವಾಗಿ ಪಕ್ಷದಲ್ಲಿ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದು ಪಕ್ಷಕ್ಕೆ ಪೂರಕವಾದಂಥ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ಸೂಕ್ತವಾಗಿರ್ತಕ್ಕಂಥ ಸರ್ವಸಮ್ಮತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಸಹಜವಾದ ನಂಬಿಕೆ ಎಲ್ಲರಲ್ಲೂ ಕೂಡ ಇದೆ. ಇವತ್ತು ಬೈ ಎಲೆಕ್ಷನ್ ಅನೌನ್ಸ್ ಆಗ್ಬಿಡ್ತವೆ ಅಂತಿತ್ತು. ಅಕಸ್ಮಾತ್ ಬೈ ಎಲೆಕ್ಷನ್ ಅನೌನ್ಸ್ ಆಗಿದ್ರೆ ಪಾದಯಾತ್ರೆ ನಡೀತಿರ್ಲಿಲ್ಲ. ಎಸ್, ಬೆಳಿಗ್ಗೆ ಕೇಂದ್ರ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನು ಇವತ್ತು ಮಧ್ಯಾಹ್ನ 3 ಗಂಟೆ ನಿಗದಿ ಮಾಡ್ತಿದ್ದಾಗಲೇ ಸಹಜವಾಗಿ ಉಪಚುನಾವಣೆ ಆಗಿಬಿಡುತ್ತೆ. BJP ಒಳಗೆ ಈಗ ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತಕ್ಕ ನಿರೀಕ್ಷೆ ಭಾಳ ಜನರಲ್ಲಿತ್ತು. ಅಂದರೆ ಒಂದೊಮ್ಮೆ ಉಪಚುನಾವಣೆ ಘೋಷಣೆ ಆಗಿಬಿಟ್ರೆ ಪಾದಯಾತ್ರೆ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಗಲ್ಲ ಅಂತಕ್ಕಂಥ ಸಹಜವಾದ ಅಭಿಪ್ರಾಯಗಳಿತ್ತು. ಆದರೆ ಉಪಚುನಾವಣೆ ದಿನಾಂಕ ಪ್ರಕಟ ಆಗಿಲ್ಲ. ಹಾಗಾಗಿ ಈಗ ಮತ್ತೆ ಆ ಸಮಸ್ಯೆ ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಕೇಂದ್ರ ನಾಯಕರು ಯಾವ ರೀತಿಯಾಗಿರ್ತಕ್ಕಂಥ ನಿರ್ದೇಶನ ಕೊಡ್ತಾರೆ ಮತ್ತು ಪಾದಯಾತ್ರೆ ಎಲ್ಲಿಂದ ಎಲ್ಲಿಗೆ ಆಗಬೇಕು, ಯಾರ ನೇತೃತ್ವದಲ್ಲಿ ಆಗಬೇಕು, ಆ ಪಾದಯಾತ್ರೆ ಮಾಡುವ ಒಟ್ಟಾರೆ ಸ್ವರೂಪಗಳು ಹೇಗಿರುತ್ತೆ, ಅದರಲ್ಲಿ ಯಾರು ಹೇಗೆ ಪಾಲ್ಗೊಳ್ಳಬೇಕು, ಇವೆಲ್ಲವನ್ನೂ ಕೂಡ ಅಂತಿಮಪಡಿಸುವ ನಿಟ್ಟಿನಲ್ಲಿ 19ರಂದು ನಡೀತಕ್ಕಂಥ ಸಭೆಯಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರ ಆಗುತ್ತೆ. ಹೈಕಮಾಂಡಿಂದ ಬರ್ತಕ್ಕಂಥ ಸೂಚನೆ ಆಧಾರದ ಮೇಲೆ ಬಹುತೇಕ ನಾಯಕರುಗಳು ತಮ್ಮ ನಿಲುವುಗಳನ್ನು ಪ್ರದರ್ಶನ ಮಾಡಿ, ಯಾಕಂದರೆ ಸೀಟ್ ರವಿ ಅಂತ ನಾಯಕರುಗಳು ಪ್ರತಿಪಕ್ಷ ನಾಯಕರಾಗಿರ್ತಾರೆ ಅಶೋಕ್ ಅಂತವ್ರು ಹೇಳಿದರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾವು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಪ್ರಮುಖ ನಾಯಕರೆಲ್ಲ ಮನಸ್ಸಿನಲ್ಲೂ ಕೂಡ ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು, ಈ ಸರ್ಕಾರದ ಹೋರಾಟವನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳಿದೆ. ಆ ಕಾರಣಕ್ಕಾಗಿ ಪಾದಯಾತ್ರೆಯ ಅಗತ್ಯ ಮತ್ತು ಅನಿವಾರ್ಯತೆಗಳನ್ನು ಬಹುತೇಕ ಎಲ್ಲ ನಾಯಕರು ಕೂಡ ಪ್ರತಿಪಾದನೆ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಈ ಪಾದಯಾತ್ರೆ ಭವಿಷ್ಯ ಕೇಂದ್ರ ನಾಯಕರ ಒಂದು ಮೀಟಿಂಗ್ ನಂತರದಲ್ಲಿ ತೀರ್ಮಾನ ಆಗುತ್ತೆ. ಅಜಿತ್, ಈಗ ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆಗೆ ಕಾಂಗ್ರೆಸ್ ಹತ್ರ ಕೌಂಟರ್ ಪ್ಲಾನ್ ಇತ್ತು. ಪಾದಯಾತ್ರೆ ಹೋಗುವ ಮಾರ್ಗದುದ್ದಕ್ಕೂ ಸಭೆಗಳನ್ನು ಮಾಡಿ BJP ಅವರ ಮೇಲೆ ವಾಗ್ದಾಳಿ ಅದೆಲ್ಲ ಮಾಡಿದ್ರು. ಈಗ ಅಕಸ್ಮಾತ್ ಈ ಪಾದಯಾತ್ರೆ ಉತ್ತರ ಕರ್ನಾಟಕದ ಪಾದಯಾತ್ರೆ ಆಗುತ್ತೆ ಅಂದರೂ ಅದಕ್ಕೂ ಒಂದು ಕೌಂಟರ್ ಪ್ಲಾನ್ ಮಾಡಬೇಕಲ್ಲ. ಎಸ್, ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಯೋಜನೆಗೊಳ್ತಾ ಇರುವಂಥ ಈ ಪಾದಯಾತ್ರೆಯನ್ನು ಹೇಗೆ ಕಾಂಗ್ರೆಸ್ ಟ್ಯಾಕಲ್ ಮಾಡುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕೆಂದರೆ ಈ ಒಂದು ಪಾದಯಾತ್ರೆಯಲ್ಲಿ ಕನ್ಸಿಡರ್ ಆಗಿರ್ತಕ್ಕಂಥ ವಿಷಯಗಳು ಎರಡು. ಒಂದು ವಾಲ್ಮೀಕಿ ಹಗರಣ, ಇನ್ನೊಂದು SC/ST ಗಳಿಗೆ ಮೀಸಲಾಗಿರ್ತಕ್ಕಂಥ SCP TSP ಹಣವನ್ನು ಬೇರೆ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಇದೆರಡೂ ಕೂಡ ದಲಿತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಮತ್ತು ಇಡೀ ರಾಜ್ಯಕ್ಕೆ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಬ್ಜೆಕ್ಟು. ಈ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಬಹಳ ಸೂಕ್ಷ್ಮವಾಗಿ ಸಬ್ಜೆಕ್ಟನ್ನು ನೋಡಬೇಕಾಗತ್ತೆ. ಇದು ಮೂಢ ಹಗರಣ
ಪ್ರಮಾಣದಲ್ಲಿ ಅಭಿಪ್ರಾಯಗಳು ಆರಂಭಿಕವಾಗಿ ಈ ಚರ್ಚೆ ಆರಂಭಗೊಂಡಾಗಲೇ ಎಲ್ಲ ಪಕ್ಷದವರು ಕೂಡ ಇದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿ ಪಾತ್ರ ಏನೂ ಇಲ್ಲ, ರಾಜಕೀಯವಾಗಿರ್ತಕ್ಕಂಥ ಬೇರೆ ಬೇರೆ ಸ್ವರೂಪದ ಚರ್ಚೆಗಳು ನಡೆದಿತ್ತು. ಆದರೆ ದಲಿತರ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ಪಾದಯಾತ್ರೆ ಮಾಡಿದ್ದೆ. ಆದರೆ ನಿಜವಾಗಲೂ ಕೂಡ ಕಾಂಗ್ರೆಸ್ ಈ ವಿಚಾರವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಒಂದಷ್ಟು ಸರ್ಕಸ್ ಮಾಡಬೇಕಾಗತ್ತೆ. ಯಾಕಂದರೆ ವಾಲ್ಮೀಕಿ ಹಗರಣ ಕೊಟ್ಟಿರ್ತಕ್ಕಂಥ ಇಂಪ್ಯಾಕ್ಟ್ಗಳು ಮತ್ತು ವಿಧಾನಸಭೆ ಒಳಗಡೆ ಆಗಿರ್ತಕ್ಕ ಚರ್ಚೆಗಳು, ನಂತರದಲ್ಲಿ ಹೊರಗಡೆ ಆಗಿರ್ತಕ್ಕಂಥ ಹೋರಾಟಗಳು ಮತ್ತು ದಲಿತರ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ನಿಜವಾಗಲೂ ಕೂಡ ದಲಿತ ವರ್ಗದಲ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕತ್ತೆ. ಹಾಗಾಗಿ ಇದನ್ನು ಟ್ಯಾಕಲ್ ಮಾಡ್ತಕ್ಕಂಥ ಕಾಂಗ್ರೆಸ್ ಸುಲಭ ಇಲ್ಲ. ಮೂಡಾ ಪ್ರಕರಣವನ್ನು ಹ್ಯಾಂಡಲ್ ಮಾಡಿದ ರೀತಿಯಲ್ಲಿ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಾಂಗ್ರೆಸ್ಗಂತೂ ಸಾಧ್ಯ ಆಗಲ್ಲ. ದಲಿತರ ವಿಚಾರವನ್ನು ಹೇಗೆ ಕಾಂಗ್ರೆಸ್ ನಿಭಾಯಿಸುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಮೈಸೂರಲ್ಲಿ ನಡೆದಂಥ ಪಾದಯಾತ್ರೆಗೆ ಭಿನ್ನವಾಗಿರ್ತಕ್ಕಂಥ ಪಾದಯಾತ್ರೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್, ನಿಮ್ಮ ಎಲ್ಲ ಮಾಹಿತಿಗೆ. ಆನಂದ್ ಹೇಳಿದ ಹಾಗೆ ಮೈಸೂರಿನ ಪಾದಯಾತ್ರೆಯನ್ನು ಟ್ಯಾಕಲ್ ಮಾಡೋದು ಈಸಿ ಇತ್ತು ಕಾಂಗ್ರೆಸ್ಸಿಗೆ. ಯಾಕಂದರೆ ಮೂಡಾ ಹಗರಣ ಅನ್ನೋದು ಪರ್ಸೆಪ್ಷನ್, ಅದು ಹಗರಣ ನಡೆದಿದೆ ಅನ್ನೋದು ಬಿ ಜೆ ಪಿಯ ವಾದ, ನಡೆದೇ ಇಲ್ಲ ಹಗರಣ, ಇದರಲ್ಲಿ ಏನು ಹಗರಣ ಅನ್ನೋದು ಕಾಂಗ್ರೆಸ್. ಬಟ್ ವಾಲ್ಮೀಕಿ ಹಗರಣ ಹಂಗಲ್ಲ, ನಡೆದಿದೆ, ಅಲ್ಲಿ ನಡೆದಿದೆ. ಮುಖ್ಯಮಂತ್ರಿಗಳ ಆನ್ ದ ಫ್ಲೋರ್ ಆಫ್ ಹೌಸ್ ಹೇಳಿದ್ರು, ವಿಪಕ್ಷಗಳ ಆರೋಪ ಮಾಡ್ತಾ ಇರುವ ಹಾಗೆ ಅದು 187 ಕೋಟಿ ಹಗರಣ ಅಲ್ಲ, 89 ಕೋಟಿ ಹಗರಣ ಅಂತ. ಹಂಗಿದ್ದ ಮೇಲೆ ಆ ಹಗರಣದ ವಿರುದ್ಧ ಬಿಜೆಪಿ ನಡೆಸೋದಕ್ಕೆ ಹೊರಟಿರುವ ಪಾದಯಾತ್ರೆಯನ್ನು ಕಾಂಗ್ರೆಸ್ ಹೆಂಗೆ ಕೌಂಟರ್ ಮಾಡುತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.